ಹಾರೋಹಳ್ಳಿಯಲ್ಲಿ ಕಾರ್ಖಾನೆಗಳಿಂದ ಮಲಿನ ವಿಷವಾಗ್ತಾ ಇದೆ ಕುಡಿಯುವ ನೀರು. ಹಾರೋಹಳ್ಳಿಯಲ್ಲಿನ ಕೈಗಾರಿಕಾ ಪ್ರದೇಶದ ಕೆಲವು ಕಾರ್ಖಾನೆಗಳು ಕದ್ದು ಮುಚ್ಚಿ ಬಿಡುವಂತಹ ರಾಸಾಯನಿಕ ತ್ಯಾಜ್ಯಕ್ಕೆ ಗ್ರಾಮಗಳ ಕುಡಿಯುವ ನೀರಿನ ಮೂಲಕ್ಕೆ ಇದೀಗ ಕುತ್ತು ಬಂದಿದೆ. ಹಾರೋಹಳ್ಳಿ ಕೈಗಾರಿಕಾ ಪ್ರದೇಶ 2ನೇ ಹಂತದ ಹುಲಿಸಿದ್ದೇಗೌಡ ದೊಡ್ಡಿ ಹಾಗೆ ಬನ್ನಿಗುಪ್ಪೆ ಗ್ರಾಮದ ಸುತ್ತಮುತ್ತ ತಲೆಯೆತ್ತಿರುವ ಕಾರ್ಖಾನೆಗಳು ಜನರಿಗೆ ಹಾಗೆ ಪರಿಸರಕ್ಕೆ ಮಾರಕವಾದ ವಿಷ ಅನಿಲ ರಾಸಾಯನಿಕ ತ್ಯಾಜ್ಯವನ್ನು ಕೊಡುಗೆ ನೀಡ್ತಾ ಇದೆ. ಇದರಿಂದ ಪ್ರಾಣಿ ಪಕ್ಷಿ ಸಂಕುಲ, ಕೃಷಿ ಚಟುವಟಿಕೆ, ಗ್ರಾಮಗಳ ಕುಡಿಯುವ ನೀರು ಮಲಿನವಾಗ್ತಾ ಇದೆ. ಇಲ್ಲಿ ಕೆಲವು ಗ್ರಾಮಗಳಲ್ಲಿ ಕುಡಿಯುವ ಶುದ್ಧ ನೀರು ಕೂಡ ಸಿಗ್ತಾ ಇಲ್ಲ. ಮನೆಗಳಲ್ಲಿ ಸಂಗ್ರಹ ಮಾಡಿರುವಂತಹ ನೀರಿನಿಂದ ಕೆಟ್ಟ ವಾಸನೆ ಬರ್ತಾ ಇದೆ. ನೀರಿನಲ್ಲಿ ನೊರೆ ಕೂಡ ಕಂಡು ಬರ್ತಾ ಇದೆ. ಇದನ್ನ ಕುಡಿಯಲು ಬಿಡಿ, ಬಳಸಲು ಕೂಡ ಆಗಲ್ಲ. ಶುದ್ಧ ನೀರಿನ ಘಟಕದ ನೀರಿನಲ್ಲೂ ಕೂಡ ಕೆಲವೊಮ್ಮೆ ನೊರೆ ನೀರು ಬರುತ್ತೆ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಗ್ರಾಮದ ಅಕ್ಕಪಕ್ಕಗಳಲ್ಲಿ ಕೊಳವೆ ಬಾವಿಯನ್ನ ಕೊರೆದ್ರೆ ಅದರಲ್ಲಿ ಕಲುಷಿತ ನೀರು ಬರುತ್ತೆ. ಕಾರ್ಖಾನೆಗಳ ವಿಷಕಾರಿ ತ್ಯಾಜ್ಯ ಭೂಮಿಯ ಒಳಗೆ ಸೇರುವುದರಿಂದ ಇಲ್ಲಿಯ ಅಂತರ್ಜಲ ಕೂಡ ಕಲುಷಿತವಾಗಿದೆ ಅಂತ ಸ್ಥಳೀಯರು ಆರೋಪ ಮಾಡಿದ್ದಾರೆ. ಗ್ರಾಮದ ಪಕ್ಕದಲ್ಲಿರುವಂತಹ ಕೆಲವು ಕಾರ್ಖಾನೆಗಳು ರಾತ್ರಿ ವಿಷ ಅನಿಲವನ್ನ ಹೊರಸೂಸುತ್ತೆ. ರಾಸಾಯನಿಕ ಯುಕ್ತವಾದಂತಹ ಕಲುಷಿತ ನೀರನ್ನ ಚರಂಡಿ ಮೂಲಕ ಕೆರೆಗಳಿಗೆ ಬಿಡಲಾಗುತ್ತೆ. ಹೀಗಾಗಿ ಕೆರೆ ನೀರು ಕುಡಿಯುವ ಜಾನುವಾರುಗಳ ಮೇಲೆ ಅಡ್ಡ ಪರಿಣಾಮವನ್ನು ಬೀರ್ತಾ ಇದೆ. ಈ ಪ್ರದೇಶದಲ್ಲಿ ದುರ್ವಾಸನೆ ಕೂಡ ಹರಡಿಕೊಂಡಿದೆ. ಇದರಿಂದ ಬೇಸತ್ತು ಗ್ರಾಮದ ಕೆಲವರು ಗ್ರಾಮವನ್ನ ತೊರೆಯಲು ಕೂಡ ಮುಂದಾಗಿದ್ದಾರೆ. ಹೀಗಾಗಿ ಇದರ ವಿರುದ್ಧ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸಿ ಅಕ್ರಮವಾಗಿ ತ್ಯಾಜ್ಯ ವಿಲೇವಾರಿ ಮಾಡುವಂತಹ ಕಾರ್ಖಾನೆಗಳ ವಿರುದ್ಧ ಶಿಸ್ತಿನ ಕ್ರಮವನ್ನ ಜರುಗಿಸಲಾಗುವುದು ಅಂತ ಬೈರೇಗೌಡ ಅವರು ಹುಲಿಸಿದ್ದೇಗೌಡನಹಳ್ಳಿಯ ಗ್ರಾಮಸ್ಥರು ರಾತ್ರಿ ವೇಳೆಯಲ್ಲಿ ಕೆಲವು ಕಾರ್ಖಾನೆಗಳು ತ್ಯಾಜ್ಯವನ್ನು ಅಕ್ರಮವಾಗಿ ವಿಲೇವಾರಿ ಮಾಡ್ತಾ ಇದೆ. ಇವುಗಳ ವಿರುದ್ಧ ಕ್ರಮವನ್ನ ಜರುಗಿಸಿ ಪರವಾನಗಿಯನ್ನ ರದ್ದು ಮಾಡಬೇಕು ಅಂತ ಶಿವಕುಮಾರ್ ಬನ್ನಿಗುಪ್ಪೆ ಗ್ರಾಮಸ್ಥರ ಪಕ್ಕದಲ್ಲಿರುವಂತಹ ಕಾರ್ಖಾನೆಗಳು ಭೂಮಿಯನ್ನ ಆಳವಾಗಿ ಕೊರೆದು ವಿಷಕಾರಿ ರಾಸಾಯನಿಕ ತ್ಯಾಜ್ಯ ಬಿಡುವುದರಿಂದ ಗ್ರಾಮಗಳಲ್ಲಿ ಬರುವ ನೀರನ್ನ ಕುಡಿಯಲು ಆಗದ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.